ಶ್ರೀ ಗುರುಭ್ಯೋ ನಮಃ. ಈ ಹಿಂದೆ ಈ ಸುಬ್ರಹ್ಮಣ್ಯ ಕ್ಷೇತ್ರದ ಮಡೆ ಸ್ನಾನ ಮತ್ತು ಅಲ್ಲಿ ದೇವರ ಮಹಿಮೆ ಇತ್ಯಾದಿಗಳ ಬಗ್ಗೆ ನಾವು ಶ್ರವಣ ಮಾಡಿದ್ವಿ. ಇವತ್ತಿನ ಆಖ್ಯಾನದಲ್ಲಿ ಆ ಸುಬ್ರಹ್ಮಣ್ಯ ಕ್ಷೇತ್ರದ ಮತ್ತಷ್ಟು ಮಹಿಮೆ, ಸುಬ್ರಹ್ಮಣ್ಯನ ಮಹಿಮೆ, ಆಮೇಲೆ ಮಡೆ ಸ್ನಾನದ ಬಗ್ಗೆ ಬೇರೆ ಕೆಲವು ಆಖ್ಯಾನಗಳು, ಅದನ್ನು ಇವತ್ತಿನ ದಿವಸ ಶ್ರವಣ ಮಾಡಬೇಕು. ಇದು ವಿಜಯದಾಸರ ಸುಳಾದಿ ಒಂದಿದೆ. ಉರಗ ವಾಸುಕಿಯನ್ನು ಕರೆದು ಕಶ್ಯಪ ಮುನಿ ಕರದಲ್ಲಿ ತಡವರಿಸಿ, ಮೂರ್ನಾಲ್ಕು ಸುಳಾದಿಗಳಿವೆ. ಗರುಡ ವಾಸುಕಿಯನ್ನು ಬೆನ್ನಟ್ಟಿಕೊಂಡು ಹೋದ, ಅವನು ಹಿಡಿದ. ಆಗ ವಾಸುಕಿ ಕಶ್ಯಪ ಮುನಿ ಹತ್ರ ಹೋದ. ಕಶ್ಯಪ ಮುನಿ ಆತನನ್ನ ಸಮಾಧಾನ ಮಾಡಿದ. ಗರುಡನ ಕೈಯಿಂದ ಆತನನ್ನು ಬಿಡಿಸಿ ಸಿಂಹಗಿರಿ ಅಂದರೆ ಆ ಸುಬ್ರಹ್ಮಣ್ಯ ಕ್ಷೇತ್ರ, ಕುಮಾರ ಪರ್ವತ ಇತ್ಯಾದಿಗಳೇನಿವೆ ಅಲ್ಲಿ ತಪಸ್ ಮಾಡುವಂತ ಕಳಿಸಿಕೊಟ್ಟ. ಅಲ್ಲಿ ಆ ವಾಸುಕಿ ಅಲ್ಲಿ ಹೋಗಿ ನೆಲೆಸಿದ, ಒಂದು ಗುಹೆಯಲ್ಲಿ ನೆಲೆಸಿದ ಅಂತ ಮಾತಿದೆ. ಆದಿ ಸುಬ್ರಹ್ಮಣ್ಯ ಅಂತ ಅಲ್ಲೇ ಒಂದು ಕ್ಷೇತ್ರ ಇದೆ. ಆ ಕ್ಷೇತ್ರದಲ್ಲಿ ಆದಿ ಸುಬ್ರಹ್ಮಣ್ಯನು ಈ ಸುಬ್ರಹ್ಮಣ್ಯದಿಂದ ಆದಿ ಸುಬ್ರಹ್ಮಣ್ಯಕ್ಕೆ ಹೋಗುವಂತ ಪ್ರದೇಶದಲ್ಲಿ ಒಂದು ಹುತ್ತ ಇದೆ. ಆ ಹುತ್ತದಲ್ಲಿ ವಾಸುಕಿ ಇದ್ದು ಶಿವನನ್ನು ಕುರಿತು ತಪಸ್ ಮಾಡಿದ ಅಂತ ಒಂದು ಮಾಹಿತಿ ಇದೆ. ಒಂದು ಕ್ರೋಶದಷ್ಟು ಭೀತಿರಹಿತನಾಗಿ ಇಲ್ಲೇ ಇಪ್ಪುದು ಎನ್ನ ಜಾತ ಪೊಪ್ಪನು. ಇಲ್ಲಿ ಒಂದು ಕ್ರೋಶ, ನೀನು ಇಲ್ಲಿ ಇದ್ರೆ ಇಲ್ಲಿಂದ ಸುತ್ತಮುತ್ತಲು ಒಂದು ಚದರ ಕ್ರೋಶ, ಇನ್ನು ನಿನಗೆ ಆ ಗರುಡನ ಭಯ ಇಲ್ಲ. ಮುಂದೆ ಇಲ್ಲಿ ನನ್ನ ಮಗ ಸುಬ್ರಹ್ಮಣ್ಯ ಸ್ಕಂದ ಇಲ್ಲಿ ಬಂದು ನೆಲೆಸವನಿದ್ದಾನೆ ಅಂತ ಹೀಗೆ ಆ ವಾಸುಕಿಗೆ ಶಿವ ಸಮಾಧಾನ ಮಾಡಿದ ಅಂತ ಇನ್ನೊಂದು ಸುಳಾದಿಯಲ್ಲಿ ಅದು ಮಾಹಿತಿ ಬರ್ತದೆ. ಆತನ ಒಡಗೂಡಿ ಇಲ್ಲಿ ಪೂಜೆಗೊಂಡು ಭೂತಳದೊಳು ಖ್ಯಾತಿಯಾಗಿರೆಂದು. ಮುಂದೆ ಶಿವ ಅಂತರ್ಹಿತನಾದ. ಈ ಕಡೆ ಇನಿತಿರೆ ಕಾಲಾಂತರಕ್ಕೆ ತಾರಕನೆಂಬ ಧನುಜನ, ತಾರಕ ಅನ್ನುವ ಹೆಸರಿನ ರಾಕ್ಷಸ ಕ್ರೌಂಚ ಪರ್ವತದಲ್ಲಿದ್ದ. ಆತ ಪದ್ಮ ಸಂಭವನಾದಂತಹ ಬ್ರಹ್ಮ ಮೆಚ್ಚುವಂತೆ ತಪಸ್ಸು ಮಾಡಿ ಆತ ಕೊಟ್ಟಂತ ವರದಿಂದ ಆತ ಸೊಕ್ಕಿ ಜಗತ್ತೆಲ್ಲ ತಲ್ಲಣಗೊಳ್ಳುವಂತೆ ಉಪಟಳಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ. ಮುಂದೆ ಆ ಕಥೆ ನಿಮ್ಗೆಲ್ಲರಿಗೂ ಗೊತ್ತಿದ್ದೇ ಇದೆ. ಇಂದ್ರಾದಿ ದೇವತೆಗಳು ಮನ್ಮಥನನ್ನ, ವಸಂತನನ್ನ ಇತ್ಯಾದಿಗಳನ್ನ ಕಳಿಸಿದ್ರು ಶಿವನ ಮನಸ್ಸು ಸಂಚಲ ಆಗುವಂತೆ ಮಾಡಿ. ಆ ಶಿವ ಪಾರ್ವತಿಯನ್ನು ವರಿಸಿದ. ಅಲ್ಲಿ ಈ ಕಾಮ ಮೂಲ ಮನ್ಮಥನೇ ಷಣ್ಮುಖನಾಗಿ ಶಿವನಿಗೆ ಜನಿಸಿದ. ಆತ ತಾರಕಾಸುರನನ್ನ ಸಂಹಾರ ಮಾಡಿದ ಅನ್ನೋ ಕಥೆ ಗೊತ್ತಿದೆ. ಮನ್ಮಥನ ಅವತಾರ ಸ್ಕಂದನು ಕಾಣಿರೋ, ಮನ್ಮಥನ ಅವತಾರಭೂತನಾದವನು. ದಿತಿಜನ ಕೊಂದು ವೇಗದಲ್ಲಿ ಪಾರ್ವತಿ ಸುತನು ತನ್ನ ಪೆತ್ತವನ ಕೇಳಲು. ಆ ತಾರಕಾಸುರನನ್ನು ಕೊಂದ ಮೇಲೆ ಈ ಕಂದನಿಗೆ ಬ್ರಹ್ಮಹತ್ಯ ದೋಷದ ಒಂದು ಸಂದರ್ಭ ಕಾಣಿಸಿಕೊಂಡಿತು. ಅದು ರಾವಣನಂತೆ, ವೃತ್ರಾಸುರನಂತೆ ತಾರಕಾಸುರನು ಕೂಡ ಒಬ್ಬ ಬ್ರಾಹ್ಮಣ ಪುತ್ರನೇ. ಹಾಗಾಗಿ ಆತನನ್ನು ಕೊಂದಿದ್ದರಿಂದ ಬ್ರಹ್ಮಹತ್ಯಾ ದೋಷ ತಟ್ಟಿತು. ಅಥವಾ ಅದಕ್ಕೆ ಲೋಕ ಶಿಕ್ಷಣದ ಅನುಸಾರವಾಗಿ ಆತ ಏನಾದರೂ ಒಂದು ಪರಿಹಾರ ಮಾಡಿಕೊಳ್ಬೇಕಾಯಿತು. ಸ್ಕಂದ ಪೆತ್ತವನ ಕೇಳಲು ತನ್ನ ಆತ್ಮನಾದಂಥ ಶಿವನ ಬಳಿಗೆ ಬಂದು ಆತನ ಸಲಹೆಯನ್ನು ಕೇಳಿದ. ಸಿಂಹ ಪರ್ವತಕ್ಕೆ ಹೋಗು, ತಪಸ್ಸು ಮಾಡುವಂತ ಆತ ಶಿವ ಆ ಸ್ಕಂದನಿಗೆ ಹೇಳಿದ. ಅದರಂತೆ ಈ ಕುಮಾರ ಪರ್ವತಕ್ಕೆ ಬಂದು ಅಲ್ಲಿ ಆತ ತಪಸ್ಸು ಮಾಡಿದ ಅಂತ ಅದರ ಮಾಹಿತಿ ಇದೆ. ಇದು ಕಲ್ಪಭೇದೇನೋ ಒಂದೊಂದು ರೀತಿಯಾಗಿ. ಬ್ರಹ್ಮಹತ್ಯಾ ದೋಷದ ಪರಿಹಾರಕ್ಕಾಗಿ ಕುಮಾರ ಪರ್ವತಕ್ಕೆ ಬಂದು ಅಲ್ಲಿ ತಪಸ್ಸು ಮಾಡಿದ ಅಂತ ಅನ್ನೋದು ಒಂದು ಕಲ್ಪಕ್ಕನುಸಾರವಾಗಿ, ಮತ್ತೊಂದು ಕಲ್ಪಕ್ಕನುಸಾರವಾಗಿ ವೆಂಕಟ ಪರ್ವತಕ್ಕೆ ಬಂದು ಅಲ್ಲಿ ತಪಸ್ಸು ಮಾಡಿದ ಅಂತ ಕೂಡ ವಾಮನ ಪುರಾಣ ಇತ್ಯಾದಿ ಪುರಾಣಗಳಲ್ಲಿದೆ. ಹೃದ್ಗತನಾಗಿದ್ದ ಹರಿಲೀಲೆ ಸ್ಮರಿಸುತ್ತ ನಡೆತಂದ ಅತಿಶಯದಲ್ಲಿ ಭಗವಂತನನ್ನ ಆತ ತಪಸ್ಸು ಮಾಡ್ತಾ ಅಲ್ಲಿ ಕಾಲ ಕಳೆದ. ಆಗ ಈ ತಪಸ್ಸು ಮಾಡಿದ ಬಳಿಕ ತಾರಾಪಥದಲ್ಲಿ ಶಬ್ದವಾಗೆ ಆಕಾಶದಲ್ಲಿ ಒಂದು ವಾಣಿ ಕಾಣಿಸಿಕೊಂಡಿತು. ವಾಯುವಿನ ಆಕಾಶವಾಣಿ ಅಂದ್ರೆ ಅದು ಸಾಮಾನ್ಯವಾಗಿ ವಾಯುವಿನ ವಾಣಿಯೇ. ಲಕ್ಷ ಭೋಜನ ಸುಹೃತ ಸಮೇತ ಏಕಾಪೋಷಣ ಒಂದೇ ದಿನ ಹಿತವಾಗಿ ಗೈಸಿ ಉಚ್ಚಿಷ್ಟದಲ್ಲಿ ಹೊರಳಿ ನೀನು ಶಿತಮನನಾಗೆನಲು. ನೀನೇನು ಮಾಡಬೇಕು? ವಾಯು ಸುಬ್ರಹ್ಮಣ್ಯನಿಗೆ ಹೇಳಿದ, ಯೋಗ್ಯರಾದಂತಹ ಜ್ಞಾನಿಗಳಾದಂತಹ ಬ್ರಾಹ್ಮಣರನ್ನ ಕರೆದು
ಅವರಿಗೆ 1,00,000 ಜನ ಬ್ರಾಹ್ಮಣರನ್ನು ಕರೆದು ಅಲ್ಲಿ ಭೋಜನ ಮಾಡಿತು. ಅದರಲ್ಲಿ ನೀನೇ ಸ್ವಯಂ ಹೊರಳಾಡು ಅಂತ ಆ ಸುಬ್ರಹ್ಮಣ್ಯನಿಗೆ ವಾಯು ಉಪದೇಶಿಸಿದ. ಅದರಂತೆ ಆತ ಅಲ್ಲಿ ಭೋಜನ ಮಾಡಿಸಿ ಅಲ್ಲಿ ಸುಬ್ರಹ್ಮಣ್ಯನೇ ತನ್ನ ಪಾಪವನ್ನು ಕಳೆದುಕೊಂಡ, ಬ್ರಹ್ಮತ್ಯ ದೋಷವನ್ನು ಕಳೆದುಕೊಂಡ, ಅಥವಾ ಲೋಕ ಶಿಕ್ಷಣಕ್ಕನುಸಾರವಾಗಿ ಹಾಗೆ ತಿಳಿಸಿದ. ಪ್ರತಿವಾರ ಬಿಡದಲೇ ಮತಿವಂತನಾಗಿ ಶಾಶ್ವತ ಕಾಲ ನೆಲೆಸಿದ. ಮುಂದೆ ಆ ಷಣ್ಮುಖ ಇಲ್ಲಿ ಈ ಕ್ಷೇತ್ರದಲ್ಲಿ ಶಾಶ್ವತವಾಗಿ ನೆಲೆಸಿದ. ಭಾಗೀರಥಿ ಸ್ನಾನಕ್ಕೆ 1 ಶತಸಾರ ಪೋದ ಫಲ. ಒಮ್ಮೆ ಆ ಉತ್ಕೃಷ್ಟ ಸ್ನಾನ ಮಾಡಿದರೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಂತಹ ಫಲ ಇದೆ. ಉನ್ನತ ಕುಷ್ಠರೋಗಗಳು ಹತವಾಗಿ ಹೋಗುವವು. ಕುಷ್ಠ ಕ್ಷಯ ಮೊದಲಾದಂತಹ ಚರ್ಮ ರೋಗಗಳೇನಿವೆ ಅವೆಲ್ಲ ಶುದ್ಧಗಳಾಗ್ತವೆ. ಪತಿತನಾದರೂ ಒಂದು ತತ್ವ ಮಾರ್ಗದಲ್ಲಿ ಉಚಿತವೊಂದನ್ನು ತಿಳಿಯೇ. ಎಂಥ ಪತಿತನಾದವನು ಪಾಪಸ್ಥನಾದವನು ಕೂಡ ತನ್ನ ಪಾಪ ಕಳ್ಕೊತಾನೆ ಅಂತನೋದು ಇದು ವಿಜಯದಾಸರ ಸುಳಾದಿಯಲ್ಲಿ ಬಂದಿದ್ದಂಥ ಒಂದು ಮಾಹಿತಿ ಇದೆ. ಮತ್ತು ಇನ್ನೂ ಒಂದು ಕಡೆನೂ ಬಂದಿತ್ತು. ಹಿಂದೊಂದ್ಸರಿ ಈ ಹರಿವಂಶದಲ್ಲೋ ಒಂದು ಕಡೆ ಎಲ್ಲೋ ಹೇಳಿದ ನೆನಪು, ಸ್ವಯಂ ಕೃಷ್ಣನೇ ದೂರ್ವಾಸನ ಉಚ್ಚಿಷ್ಟ ಸ್ನಾನ ಮಾಡಿದ್ದ ಅಂತ. ಅದೇನಿದೆ ಅಂದ್ರೆ ಮಹಾಭಾರತದ ಅನುಶಾಸನ ಪರ್ವದ 159ನೇ ಅಧ್ಯಾಯದ 26ನೇ ಶ್ಲೋಕದಲ್ಲಿ ಆ ಒಂದು ಮಾಹಿತಿ ಇದೆ. ತೇನ ಉಚ್ಚಿಷ್ಟ ಗಾತ್ರಾಣಿ ಅಂತ. ದೂರ್ವಾಸ ಬಹಳ ವಿಕ್ಷಿಪ್ತ ಸ್ವಭಾವದವರು, ಬಹಳ ವಿಚಿತ್ರವಾದ ಸ್ವಭಾವದವರು. ಕೃಷ್ಣ ರುಕ್ಮಿಣಿಯರ ಬಳಿಗೆ ಬಂದು ಅವ್ರ ಕಡೆಯಿಂದ ಸೇವೆಯನ್ನು ಸ್ವೀಕಾರ ಮಾಡಿದರು. ಸೇವೆಯನ್ನು ಸ್ವೀಕಾರ ಮಾಡಿ ಒಂದು ಸರಿ ನನಗೆ ಪಾಯಸ ತಿನ್ನಬೇಕು ಅಂತ ಅನಿಸಿದೆ ಅಂತಂದ್ರು. ಆಯಿತು, ದುರ್ವಾಸರ ಅಭಿಪ್ರಾಯವನ್ನು ಮನ್ನಿಸಿ ಕೃಷ್ಣ ಪಾಯಸ ಮಾಡಿದ. ಅರ್ಧ ತಿಂದರು, ಅರ್ಧ ಚೆಲ್ಲಾಡಿದ್ರು. ಇದನ್ನೆಲ್ಲ ಮೈಗೆ ಬಳಕೋ ಅಂತಂದ್ರು ಕೃಷ್ಣನಿಗೆ. ಆತ ಮೈಗೆ ಅದನ್ನೆಲ್ಲ ಬಳಕೊಂಡ, ಪಾದಕ್ಕೆ ಬಳಕೊಳ್ಳಿಲ್ಲ. ಪಾದಕ್ಕೆ ಯಾಕೆ ಬಳಕೊಳ್ಳಿಲ್ಲೋ ನೀನು ಮಗನೇ ಅಂತ ಕೇಳಿದ್ರು. ವತ್ಸ ಅಂತ ಕೇಳಿದ್ರು ದುರ್ವಾಸರು. ಪಾದಕ್ಕೆ ಬಳಕೊಳ್ಳೋದ ಸರಿ ಕಾಣಲಿಲ್ಲ ನನಗೆ ಅಂತ ಕೃಷ್ಣ ಅವರಿಗೆ ಉತ್ತರ ಕೊಟ್ಟ. ಹೀಗೆ ಅದು ಆ ಮಹಾಭಾರತದ ಅನುಶಾಸನ ಪರ್ವದಲ್ಲಿ ಇಷ್ಟು ಕಥೆ ಇದೆ. ಆ ಪಾದಕ್ಕೆ ಆ ಉಚ್ಚಿಷ್ಟವನ್ನು ಬಳಕೊಳ್ಳೋದ ಪರಿಣಾಮವಾಗಿಯೇ ಪಾದಕ್ಕೆ ಆತನಿಗೆ ಜರಾವ್ಯಾಧನ ಬಾಣ ಏಟುತ್ತಾಗಿ ಆತ ಅವತಾರ ಪರಿಸಮಾಪ್ತಿ ಮಾಡಬೇಕಾಯಿತು ಅಂತ ಮತ್ತೆ ಕೆಲವು ಈ ಪುರಾಣ ವಿಶ್ವಕೋಶಗಳಲ್ಲಿ ಇತ್ಯಾದಿ ಕಡೆಗಳಲ್ಲಿ. ಇದು ಮಹಾಭಾರತದಲ್ಲಿ ಪಾಯಸವನ್ನು ಮೈ ಬಳಕೋ ಅಂತ ಹೇಳಿದ ಅಂತ ಅಷ್ಟೇ ಇದೆ. ಪಾದಕ್ಕೆ ಬಳಕೊಳ್ಳೋದ ಪರಿಣಾಮವಾಗಿ ಅಲ್ಲಿ ಏಟು ಬಿತ್ತು ಅನ್ನೋ ಮಾತು ಮಹಾಭಾರತದಲ್ಲಿಲ್ಲ. ಅದು ಕೆಲವು ಪುರಾಣ ವಿಶ್ವಕೋಶ ಇತ್ಯಾದಿ ಕಡೆಗಳಲ್ಲಿ ಇರುವಂಥ ಮಾಹಿತಿ ಅದು. ಇದು ಉಚ್ಚಿಷ್ಟ ಸ್ನಾನ ಇತ್ಯಾದಿಗಳ ಬಗ್ಗೆ ಬೇರೆ ಪುರಾಣಗಳಲ್ಲೂ ಬಂದದ್ದು. ಇದನ್ನೆಲ್ಲ ನಾನು ಹೋದ ಸರಿನೇ ಹೇಳಿದ್ದೆ. ಆ ಕಾಲಕ್ಕೆ ಅಷ್ಟು ಯೋಗ್ಯರಾದವರೆಲ್ಲ ಇದ್ರು ಅನ್ನುವಂಥ ವಿಷಯ ಎಲ್ಲ ಸರಿ. ಆದರೆ ಈಗ ಆ ಕಾಲದಲ್ಲಿ ಏನು ಆಚರಣೆ ಇತ್ತು ಅದನ್ನು ಅಷ್ಟು ಕಠೋರವಾಗಿ ಆಚರಣೆಗೆ ತರ್ತೀವಿ ಅನ್ನುವಂಥ ಹಠ ಏನಿದೆ ಅದನ್ನು ಬಿಡಬೇಕು ಅಂತ ನಾನು ಮಾತಾಡ್ತಿದ್ದಂಥ ಕೆಲವು ಪಂಡಿತರು, ವಿದ್ವಾಂಸರು ಅದನ್ನು ನಾ ಹೇಳಿದ ಅಭಿಪ್ರಾಯವನ್ನು ಸಮರ್ಥನೆ ಮಾಡಿದರು. ಅಂತೂ ಆ ಕಾಲದಲ್ಲಿ ಆಗಿತ್ತು. ಇದೇನಂದ್ರೆ ನಮ್ಮ ದೇಶದ ಇಲ್ಲ, ಸಮರ್ಥನೆ ಮಾಡಿಲ್ಲ. ಸಮರ್ಥನೆ ಮಾಡೋದು ಏನು ಹೇಳಿದ್ರು, ವಾದಿರಾಜರು ತಮ್ಮ ಅದೇ ತೀರ್ಥ ಪ್ರಬಂಧ ಅಂತ ಗ್ರಂಥ ಮೊನ್ನೆ ಹೇಳಿದ್ನಲ್ಲ, ಹೋಗ್ತಾರೆ ಹಿಂದಿನ ದಿವಸ ಹೇಳುವಾಗ ಅದನ್ನು ಹೇಳಿದ್ದೆ. ತೀರ್ಥ ಪ್ರಬಂಧ ಗ್ರಂಥದಲ್ಲಿ ವಾದಿರಾಜ ಸ್ವಾಮಿಗಳು ಅದನ್ನು ಉಲ್ಲೇಖ ಮಾಡಿದ್ದಾರೆ ಅಂತ ಹೇಳಿದರು. ಮತ್ತು ಜ್ಞಾನಿಗಳಾದಂಥ ಬ್ರಾಹ್ಮಣರು ಏನಿದ್ದಾರೆ ಆ ಜ್ಞಾನಿಗಳಾದಂಥ ಬ್ರಾಹ್ಮಣರಿಗೆ ಅದು ಸಂಬಂಧಪಟ್ಟದ್ದು, ನಿರ್ದಿಷ್ಟವಾಗಿ ಇಂಥವ್ರಿಗೆ ಸಂಬಂಧಪಟ್ಟದ್ದು ಅಂತಿಲ್ಲ. ಆದರೆ ಈಗಿನ ಕಾಲದಲ್ಲಿ ಅದನ್ನು ನಿಷೇಧ ಮಾಡೋದ್ರ ಪರವಾಗಿ ನಾನು ಇದ್ದೇನೆ. ನಿಷೇಧ ಸರ್ಕಾರ ನಿಷೇಧ ಮಾಡಲಿ, ಸರ್ಕಾರಕ್ಕೆ ನಾವು ಒತ್ತಾಯ ಮಾಡಿದ್ದೇವೆ ಅಂತ ಕೇದಾರ ಸ್ವಾಮಿಗಳು ಅಭಿಪ್ರಾಯಪಟ್ಟರು. ಕೆಲವು ಸ್ವಾಮಿಗಳು ಪಂಡಿತರು ಇವರೆಲ್ಲರನ್ನೂ ಮಾತಾಡಿಸಿದಾಗ ಅದನ್ನು ಈಗ ರದ್ದು ಮಾಡೋದು ಒಳ್ಳೆಯದು ಅಂತಲೇ ಅವರೆಲ್ಲ ಪಂಡಿತರು ಅಭಿಪ್ರಾಯಪಟ್ಟರು. ನಾನಾದರೂ ಅದನ್ನು ಅವತ್ತು ಹಾಗೆ ಹೇಳಿದ್ದೆ. ಈ ನಮ್ಮ ಸಮಾಜ ಹೇಗೆ ಅಂತಂದರೆ, ಬ್ರಾಹ್ಮಣ ಸಮಾಜವೇ ಇರ್ಬೋದು ಅಥವಾ ಬೇರೆ ಯಾವುದೇ ಸಮಾಜ ಇರ್ಬೋದು, ಇದು ನಾನಾ ಥರದ ನಂಬಿಕೆಗಳ ಮೇಲೆ ನಿಂತಿದ್ದು. ನಾವು ರದ್ದು ಮಾಡಬೇಕು ಅಂತಲೇ ಹೊರಟ್ರೆ ರದ್ದು ಮಾಡಬೇಕಾದಂಥ ಸಂಗತಿಗಳು, ಅದ್ರ ವಿರುದ್ಧ ಹೋರಾಟ ಮಾಡಬೇಕಾದಂಥ ಸಂಗತಿಗಳು ಅನೇಕ ಇವೆ. ಇಲ್ಲಂತೂ ನಾವು ಈಗ ಈ ದಾವಣಗೆರೆ ಜಿಲ್ಲೆ ಹರಪನಹಳ್ಳಿಯಲ್ಲಿ ಒಂದು ಊರಿದೆ. ಅಲ್ಲೊಂದು ದಂಡಿನ ದುರ್ಗಮ್ಮ ಅಂತ ದೇವಸ್ಥಾನ. ಜನ ಭಕ್ತರಾದಂಥವ್ರು ಬಂದವರು ಜಾತ್ರೆಯಲ್ಲಿ ಈ ಉದ್ದಕ್ಕೆ ಮಲಗ್ತಾರೆ, 1-2 ಕಿಲೋಮೀಟರ್ ಗಟ್ಟಲೆ ಉದ್ದಕ್ಕೆ ಮಲಗ್ತಾರೆ. ಅವರ ಮೇಲೆ ಪೂಜಾರಿ ಆದವನು ನಡ್ಕೊಂಡು ಹೋಗ್ತಾನೆ. ಆ ಪೂಜಾರಿ ಯಾರಂದ್ರೆ ದಲಿತ ಪೂಜಾರಿ. ಇದು ನಮ್ಮ ಜನ ಪೂಜಾರಿಗಳ ಬಗ್ಗೆ, ಆ ಪಂಡಿತರ ಬಗ್ಗೆ ಎಷ್ಟು ಗೌರವ ಇಟ್ಟಿದ್ರು ಅಂತ ನೋಡೋಕೆ ನಿದರ್ಶನ. ಆದರೆ ಇದು ನಾನು ಯಾವುದನ್ನು ಟೀಕೆನೂ ಮಾಡ್ತಿಲ್ಲ, ಯಾವುದನ್ನು ಸಮರ್ಥನೆನೂ ಮಾಡ್ತಿಲ್ಲ. ಆ ಪೂಜಾರಿ ಆದವನಿಗೆ ಅವ್ರ ಮೇಲೆ ಪೂಜಾರಿ ಆದವನು ಅವ್ರ ಮೇಲೆ ನಡ್ಕೊಂಡು ಹೋದರೆ ಎಲ್ಲ ಥರದ ಕಷ್ಟಗಳು, ರೋಗಗಳು, ಬಡತನಗಳು ಇವೆಲ್ಲ ಪರಿಹಾರ ಆಗ್ತದೆ ಅಂತ ಜನರ ನಂಬಿಕೆ.
ನೂರಾರು ಜನ ಆ ಮಾಡುವಂಥ ಜನ ಏನಿದ್ದಾರಲ್ಲ ಅವರು ಬರೀ ದಲಿತರಲ್ಲ, ಎಲ್ಲ ಸವರ್ಣೀಯರು ಅವರನ್ನು ಸೇರಿದಂತೆ ಉಳಿದೆಲ್ಲ ಜನರು. ಇದನ್ನು ಗಮನಿಸಬೇಕು. ಇಂಥವೆಲ್ಲ ಪದ್ಧತಿಗಳನ್ನು ಹುಟ್ಟಾಕಿದವರು ಬರೇ ಬ್ರಾಹ್ಮಣರು, ಇವರು ಸ್ವಾರ್ಥಕ್ಕಾಗಿ ಹುಟ್ಟಾಕಿದ್ರು ಅನ್ನುವಂತಿಲ್ಲ. ಇದನ್ನ ಯಾರು ಮಾಡಿದ್ರು ಹಾಗಿದ್ರೆ ಪ್ರಶ್ನೆ. ಇದನ್ನ ಯಾರು ಮಾಡಿದ್ರು? ದಲಿತ ಪೂಜಾರಿಗಳ ಮೇಲೆ ಜನ ನಂಬಿಕೆ ಇಡಬೇಕಾದ್ರೆ ಜನರಿಗೆ ಫಲ ಕಂಡಿರ್ಬೇಕಲ್ಲ. ಹೋರಾಟ ಮಾಡುವಾಗ ಎಲ್ಲರೂ ಹೋರಾಟ ಮಾಡಬಹುದು. ಯಾಕೆ ಇದು ಭಾರತದ ಪರಂಪರೆ, ಭಾರತ ದೇಶದ ಸಂಸ್ಕೃತಿ. ಪೂಜಾರಿಗಳ ಮೇಲೆ ದಾಟ ಹೋಗ್ತಾರೆ ನೋಡಿ. ಜನರಿಗೆ ನಂಬಿಕೆ. ಆದ್ರೆ ನಾವು ಈಗ ಅವ್ರನ್ನ ನಿಷೇಧ ಮಾಡಿಸ್ತೇ ನೀವು ಈಗ ಸರ್ಕಾರಕ್ಕೆ ನೀವು ತಿಳಿಸಿದ್ರು ಸಹಿತ ಅದರಿಂದ ಜನ ಕೇಳಬೇಕಲ್ಲ, ಅವ್ರು ಒಪ್ಬೇಕಲ್ಲ. ಆದ್ರೆ ಆಯ್ತು, ಇದಕ್ಕೆ ಸಂಬಂಧಪಟ್ಟ ನಾನು ಹೇಳೋದೇನಂತಂದ್ರೆ, ಜನ ಭಕ್ತರಾದಂಥವ್ರು ಗುಡಿ ಗುಂಡಾರಗಳಿಗೆ ಮಠಗಳಿಗೆ ಭೇಟಿ ಕೊಡುವಂಥ ಜನ ಏನಿದ್ದಾರೆ, ಪಂಡಿತರ ಮೇಲೆ ಪೂಜಾರಿಗಳ ಮೇಲೆ ಇಷ್ಟೊಂದು ಭರವಸೆ ಇಟ್ಟಿರ್ತಾರೆ. ನಾವು ಅದಕ್ಕೆ ತಕ್ಕಂತೆ ನಡ್ಕೊಳ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಗಮನಿಸಬೇಕು. ಅವ್ರು ದಲಿತ ಪೂಜಾರಿಗಳೇ ಆಗಿರ್ಬೋದು, ಬ್ರಾಹ್ಮಣ ಪಂಡಿತರಿರ್ಬೋದು, ಮಠಾಧಿಪತಿಗಳಿರ್ಬೋದು, ಅವರು ಆ ಜನರ ನಂಬಿಕೆ ಹುಸಿ ಹೋಗದಂತೆ ನಡ್ಕೊಳ್ಬೇಕಾದಂಥ ಒಂದು ಜವಾಬ್ದಾರಿಯನ್ನು ಯಾವತ್ತೂ ಕೂಡ ಪ್ರದರ್ಶನ ಮಾಡಿಕೊಂಡು ಆ ಥರ ಸದಾಚಾರವಂತರಾಗಿ ಭಕ್ತಿ ಭರಿತರಾಗಿ ಅವರು ಬಾಳಬೇಕು. ಮತ್ತು ಇದಕ್ಕೆಲ್ಲದಕ್ಕೂ ಕೊನೆಯದಾಗಿ ಅದು ಈಗಾಗಲೇ ಒಂದ್ಸರಿ ಹೇಳಿದೆ, ಇದು ಇನ್ನೊಂದು ಧ್ವನಿ ಮುದ್ರಣಿಕೆ ಆದ್ರಿಂದ ಮತ್ತೊಂದು ಸರಿ ಅದನ್ನು ಹೇಳ್ತೇನೆ. ಈ ನಾನು ಮಾತಾಡ್ತಿದ್ದಂಥ ಒಬ್ಬರು ವಿದ್ವಾಂಸರು, ಜ್ಞಾನ, ಅನುಭವ, ವಯಸ್ಸು ಎಲ್ಲ ದೃಷ್ಟಿಯಿಂದ ನಮ್ಗಿಂತ ಶ್ರೇಷ್ಠರಾದವರು, ನಾನು ಅವ್ರನ್ನ ಗೌರವಿಸುವಂಥ ವಿದ್ವಾಂಸರು, ಯಾವುದು ಹಿಂದಿನ ಕಾಲದಲ್ಲಿ ಇತ್ತಲ್ಲ ಅದನ್ನ ಈ ಕಾಲದಲ್ಲಿ ಏನು ಪ್ರಕಾರೇಣ ಆಚರಣೆಗೆ ತಂದೇ ತರ್ತೇನೆ ಅನ್ನುವಂಥ ಹಠ ಬೇಡ. ನಿಮಗೆ ಆ ಕುಷ್ಠರೋಗ ಮೊದಲಾದಂಥ ರೋಗಗಳನ್ನು ಪರಿಹಾರ ತೋರಿಸುವಂಥ ಶಕ್ತಿ ಬೇಕು ನಿಮಗೆ. ನಿಮ್ಗೆ ಆ ಶಕ್ತಿ ಇದೆಯಾ? ಈಗ ನಿಮ್ಗೆ ಆ ಶಕ್ತಿ ಇಲ್ಲ ಅಂದಮೇಲೆ ಅದನ್ನ ಬಿಟ್ಟು ಬಿಡೋದು ಒಳ್ಳೇದು ಅಂತ ಅವ್ರ ಪಂಡಿತರು ಕೂಡ ಅಭಿಪ್ರಾಯ ಕೊಟ್ಟರು. ಪರ್ಯಾಯ ಮಾರ್ಗಗಳನ್ನು ಅನುಸರಣೆ ಮಾಡಬೇಕು ಅಂತ ಹೇಳಿದೆ. ದೇವರಿಗೆ ಪ್ರದಕ್ಷಿಣೆ, ನಮಸ್ಕಾರ, ಸೇವೆ ಇತ್ಯಾದಿಗಳು. ದೇವರಿಗೆ ತದಂತರ ಸುಬ್ರಹ್ಮಣ್ಯ ಸ್ವಾಮಿಗೆ, ತದಂತರ್ಗತನಾದಂಥ ಭಗವಂತನಿಗೆ, ಗುರುಗಳಿಗೆ ಇತ್ಯಾದಿಗಳಿಗೆ ನೇರವಾಗಿ ಸಲ್ಲುವಂಥ ಸೇವೆಯಲ್ಲಿದೆ ಹೆಚ್ಚು ಸೂಕ್ತ. ಆ ಪರ್ಯಾಯ ಮಾರ್ಗವನ್ನು ಹುಡುಕಬೇಕು ಅಂತ ಆ ಪಂಡಿತರಾದವರೆಲ್ಲ ಕೆಲವರು ಅಭಿಪ್ರಾಯಪಟ್ಟರು. ಅದನ್ನ ಹಿಂದೆನೇ ಹೇಳಿದ್ದೆ. ಆದರೂ ಈ ವಿಜಯದಾಸರ ಸುಳಾದಿಯಲ್ಲಿ ಮತ್ತು ಮಹಾಭಾರತದಲ್ಲಿ ಬಂದಂಥ ಉಚ್ಚಿಷ್ಟ ಸ್ನಾನ ಏನಿತ್ತಲ್ಲ ಅದರ ಬಗ್ಗೆ ನನಗೆ ನಿನ್ನೆ ದಿವಸ ಹೇಳಲಿಕ್ಕಾಗಿರಲಿಲ್ಲ. ಅದಕ್ಕಾಗಿ ಅದನ್ನು ಇವತ್ತು ಪ್ರತ್ಯೇಕವಾಗಿ ಹೇಳಿದೆ ಅಷ್ಟೆ. ಈ ನಾನಾ ಥರದವರಿದ್ದಾರೆ. ಗುರುಗಳು ಉಚ್ಚಿಷ್ಟ ಭೋಜನ ಮಾಡೋರಿದ್ದಾರೆ. ನಮ್ಮ ಸ್ನೇಹಿತರೊಬ್ಬರು ಇದ್ರು, ಸ್ವಾಮಿಗಳು ಪೀಠಾಧಿಪತಿಗಳೇನಿರ್ತಾರಲ್ಲ ಅವರು ಊಟ ಮಾಡಿ ಆದಮೇಲೆ ಅವ್ರು ಏನೇನು ಒಂದು ತುತ್ತನ್ನು ತೆಗೆದುಕೊಂಡು, ಇವರು ಬ್ರಹ್ಮಚಾರ್ಯ, ಇವರು ಮದುವೆ ಉಪನಯನ ಆಗದೇ ಇರುವಂಥ ವ್ಯಕ್ತಿ ಅಲ್ಲ, ಉಪನಯನ ಆಗಿ ಅಧ್ಯಯನ ಮಾಡ್ತಿರುವಂಥ ವ್ಯಕ್ತಿ, ಆ ಗುರುಗಳು ಉಚ್ಚಿಷ್ಟ ತಗೊಂಡು ಇವರು ಊಟ ಮಾಡ್ತಿದ್ರು. ಗಂಡರು ಉಚ್ಚಿಷ್ಟ ಭೋಜನ ಮಾಡೋರಿದ್ದಾರೆ. ಅದು ಸರಿಯಲ್ಲ ಅನ್ನೋರಿದ್ದಾರೆ. ಇದನ್ನೆಲ್ಲ ಗಮನಿಸ್ಬೇಕು ನಾವು. ಬಹಳ ಆಚಾರವಂತರ ಅಂತ ಕೆಲವು ಪಂಡಿತರನ್ನೇ ಮಾತಾಡ್ತಿದೆ. ಗಂಡನ ಉಚ್ಚಿಷ್ಟನು ಕೂಡ ಹೆಂಡತಿ ಆದವ್ರು ಮಾಡೋದು ಸರಿಯಲ್ಲ ಅಂದ್ಬಿಟ್ರು ಅವರು. ನಾನು ಸರಿ ಅಂತನೂ ನಾನು ಸರಿ ಅಂತನೂ ಸಮರ್ಥನೆ ಮಾಡ್ತಿಲ್ಲ, ಸರಿ ಅಲ್ಲ ಅಂತಲೂ ಹೇಳ್ತಿಲ್ಲ. ಜನ ನಾನಾ ಥರದ ನಂಬಿಕೆಗಳ ಮೇಲೆ ಬದುಕ್ತಾರೆ. ನೀವು ಯಾವ್ದಾದ್ರು ಹೆಂಡತಿಗೆ ಹೋಗಿ ನೀನು ಗಂಡನ ಉಚ್ಚಿಷ್ಟ ಭೋಜನ ಮಾಡಬೇಡ ಅಂತ ಅವಳಿಗೆ ತಾಕೀತು ಮಾಡಿದರೆ ಅವ್ರು ಕೇಳೋ ಪರಿಸ್ಥಿತಿಯಲ್ಲಿ ಇರ್ತಾಳೇನು? ಅದು ಅವ್ರವ್ರ ಅಪೇಕ್ಷೆ ಅಷ್ಟೇ, ಇನ್ನೇನು ಮಾಡೋದು. ಆದರೆ ನಾವು ಇಂಥ ಮಡೆಸ್ಥಾನ ಇಂಥಗಳಿಗೆ ಸಂಬಂಧಪಟ್ಟಂತೆ ಈಗ ನಮಗೆ ಅಂಥ ಶ್ರೇಷ್ಠ ಅರ್ಹತೆ ಇಲ್ಲ. ಈಗ ಅರ್ಹತೆ ಬಗ್ಗೆ ಮಾತಾಡಬೇಕಾದ್ರೆ ಭಾಳಷ್ಟು ಹೇಳಬೇಕಾಗ್ತದೆ. ಶಾಪಾನುಗ್ರಹ ಶಕ್ತರಾದಂಥ ಜ್ಞಾನಿಗಳು ಬ್ರಾಹ್ಮಣರು ಎಲ್ಲಿದ್ದಾರೆ? ಈಗ ಅಡಿಗೆಯ ಮೂಲ ಶುದ್ಧವಾಗಿರಬೇಕು, ಪಾಚಕರು ಶುದ್ಧರಾಗಿರಬೇಕು, ಬಡಿಸುವವರು ಶುದ್ಧರಾಗಿರಬೇಕು, ಉಣ್ಣುವವರು ಶುದ್ಧರಾಗಿರಬೇಕು. ಇಷ್ಟೆಲ್ಲ ಇದೆ. ಈ ಮಡಿಮೇಲಿಗೆ ಸಂಬಂಧಪಟ್ಟಂತೆ ಇವು ಕೆಲವು ವಿಷಯಗಳನ್ನ ಹೇಳಬೇಕು ಅಂತ ಅಪೇಕ್ಷೆ ಪಟ್ಕೊಂಡೆ. ಮಡಿಮೇಲಿಗೆಗಳನ್ನ ಹೇಗೆ ಆಚರಣೆ ಮಾಡ್ತಿದ್ರು ಅಂತಂದರೆ, ಇವತ್ತು ನಾವು ಗ್ಯಾಸಿನ ಮೇಲೆ ಊಟ ಮಾಡೋದಿಲ್ಲ, ನಾವು ಕಟ್ಟಿಗೆ ಮೇಲೆ ಅಥವಾ ಇಡ್ಲಿ ಒಲೆ ಮೇಲೆ ಅಡುಗೆ ಮಾಡಿ ಊಟ ಮಾಡ್ತೀವಿ ಅಂತ ನಾವು ತಿಳ್ಕೊಂಡಿದ್ದೇವೆ. ಆ ಮೂಲಕ ನಾವು ಹೆಚ್ಚು ಮಡಿ ಮಾಡ್ತೀವಿ ಅಂತ ಕೂಡ ನಾವು ಭಾವಿಸ್ಕೊಂಡಿದ್ದೀವಿ. ನಾವು ಹಾಗೆ ಮಾಡ್ತೀವಿ, ಕೆಲವರು ನಮ್ಗೆ ಗೌರವನೂ ಕೊಡ್ತಾರೆ. ಅದೆಲ್ಲ ಇಲ್ಲೇ ಶಾಸ್ತ್ರದಲ್ಲಿ ಏನಿದೆ ಅಂದರೆ, ನೀವು ಯಜ್ಞಾಗಾರದಿಂದ, ಯಜ್ಞಶಾಲೆಯಿಂದ ಬೆಂಕಿಯನ್ನು ತರಬೇಕು. ನಿಮ್ಮ ಪತ್ನಿಯೋ ಮತ್ತು ಯಾವ ಸ್ತ್ರೀಯೋ ಒಬ್ಬರು ಯಜ್ಞಶಾಲೆಯಿಂದ ಬೆಂಕಿಯನ್ನು ತಂದು ಪಾಕದಲ್ಲಿ ಆ ಒಲೆಯಲ್ಲಿ ಅಗ್ನಿಯನ್ನು ಉದ್ದೀಪಿಸಿ ಅಲ್ಲಿ ಅಗ್ನಿ ಮಾಡಬೇಕು ಅಂತಿದೆ. ಇದು ನಾವೆಲ್ಲಿ ನಿತ್ಯ ಯಾರ ಮನೆಯಲ್ಲಿ ಯಜ್ಞ ನಡೀತದೆ? ಈಗ ನಮ್ಮ ಮೂಲವೇ ಸರಿ ಇಲ್ಲ. ನಾವು ಗ್ಯಾಸಿನ ಮೇಲೆ ಊಟ ಮಾಡೋದಿಲ್ಲ ಅನ್ನೋ ವಿಷಯ ಆ ಕಡೆಗಿರಲಿ, ಕಟ್ಟಿಗೆ ಮೇಲೆ ಅಡುಗೆ, ಇಡ್ಲಿ ಮೇಲೆ ಅಡುಗೆ ಮಾಡೋರು ಕೂಡ ನಮಗೆ ಮೂಲ ಸರಿ ಇಲ್ಲ.
ಮತ್ತು ಅಗ್ನಿಯನ್ನು ತಯಾರು ಮಾಡಬೇಕು ಹೇಗೆ ಅಂದರೆ ಬೆಂಕಿ ಕಡ್ಡಿಯನ್ನು ಕೊರೆದು ಮಾಡುವಂಥದ್ದಲ್ಲ, ಅರಣ್ಯವನ್ನು ಮಥನ ಮಾಡಬೇಕು. ಅರಣ್ಯವನ್ನು ಮಥನ ಮಾಡಿ ಅಗ್ನಿ ತಯಾರು ಮಾಡಬೇಕು. ಅದಕ್ಕೊಂದು ಮಹತ್ವ ಇದೆ. ಅದು ನಾವ್ಯಾರು ಮಾಡ್ತಿದ್ದೀವಿ ಈಗ? ಹೀಗೆ ಅಗ್ನಿ ಮೂಲವೇ ಸರಿ ಇಲ್ಲ. ಹತ್ಬೇಕಲ್ಲ ಈಗ ಇಲ್ಲ ಅಂತೂ ಇಲ್ಲ ನಾವು ಏನೇನೋ ಸಮಾಧಾನಕ್ಕಾಗಿ ಮಾಡ್ಕೋತೀವಿ. ಮೂಲ ಇಷ್ಟೆಲ್ಲ ಇದೆ ಅಂತ ಸುಬ್ರಹ್ಮಣ್ಯ ಸ್ವಯಂ ತಾನಲ್ಲಿ ಮಾಡಬೇಕಾದ್ರೆ, ಸುಬ್ರಹ್ಮಣ್ಯ ಸ್ವಯಂ ಮಾಡಿದಾಗ ಕೃಷ್ಣ ತಾನು ಮಾಡಬೇಕಾದ್ರೆ ಅಲ್ಲಿ ಯಾವ ಪ್ರಮಾಣದ ಶುದ್ಧಿ ಇದ್ದಿರಬೇಕು? ಚಡ್ಪಡಿಸ್ತಾರೆ. ಹೌದು, ಇಲ್ಲ ಇಲ್ಲ ಇಷ್ಟು ವಿಷಯ ಹೇಳಿದೆ, ಇಷ್ಟು ಕಷ್ಟ ಇದೆ. ಎಲ್ಲಿಂದ ತರ್ತದೆ? ಎಷ್ಟು ಕಷ್ಟ ಇದೆ ಅದನ್ನೆಲ್ಲ. ಅಗ್ನಿ ಮೂಲ ಸರಿ ಇಲ್ಲ. ಯಾರೋ ಕೆಲವರು ಏನು ಮಾಡ್ತಿದ್ರು, ಯಾವಾಗಾದ್ರೂ ಅಪರೂಪದ ಸಂದರ್ಭದಲ್ಲಿ, ಅದು ಶ್ರಾದ್ದದಲ್ಲಿ ಪ್ರತಿನಿತ್ಯ ಅರಣ್ಯ ಮಥನ ಮಾಡಿ ಬೆಂಕಿ ತಯಾರು ಮಾಡಿ ಅಡುಗೆ ಮಾಡ್ಲಿಕ್ಕೆ ಆಗ್ತಿದ್ದಿಲ್ಲ. ಶ್ರಾದ್ದದಂಥ ವಿಶೇಷ ಸಂದರ್ಭದಲ್ಲಿ ಮಾತ್ರ ಅರಣ್ಯ ಮಥನ ಮಾಡಿ ಬೆಂಕಿನ ತಯಾರು ಮಾಡಿ ಆ ಮೂಲಕವಾಗಿ ಅಡುಗೆಯನ್ನು ಮಾಡ್ತಿರ್ತಾರೆ ಕೆಲವರಿದ್ರು. ಇದು ಅಗ್ನಿ ಶುದ್ಧಿ ಬಗ್ಗೆ ಆಯಿತು. ಪಾಚಕರಾದವರು, ಅಡುಗೆ ಮಾಡಬೇಕಾದವರು ಎಷ್ಟು ಶುದ್ಧರಾಗಿರ್ಬೇಕು? ಅರಣ್ಯ ಮಥನ ಮಾಡಬೇಕು. ಈಗಲ್ಲಿ ಅರಣ್ಯ ಮಥನ ಮಾಡ್ಲಿಕ್ಕೆ ಅರಣ್ಯ ಸಿಗೋದೂ ಇಲ್ಲ, ಮಾಡ್ತಾರೆ. ನಮಗೆ ಅಗ್ನಿ ಶುದ್ಧಿ ಇಲ್ಲ. ಪಾಚಕರಾದವರು, ಅಡುಗೆ ಮಾಡಬೇಕಾದವರು, ಒಬ್ಬರು ಪಂಡಿತರಾದವರು, ಅರ್ಚಕರಾದವರು ಎಷ್ಟು ಶುದ್ಧರಾಗಿರ್ಬೇಕು, ಎಷ್ಟು ಅರ್ಹರಿರ್ಬೇಕು, ಅಷ್ಟೇ ಅರ್ಹರು ಪಾಚಕರು ಇರಬೇಕು. ಆ ಪಾಚಕರಿಗೆ ಆ ಶುದ್ಧಿ ಇಲ್ಲ. ಇನ್ನು ಬಡಿಸುವವರು, ಅಯೋಗ್ಯರಾದಂಥ ಬಡಿಸೋರನ್ನ ಕರ್ಕೊಂಡ್ಬಂದ್ಬಿಡ್ತಾರೆ ಎಷ್ಟೋ ಸರಿ. ಮೂರನೇ ಶುದ್ಧಿ ಇಲ್ಲ. ಉಣ್ಣುವರಿಗೆ ಶುದ್ಧಿ ಇಲ್ಲ. ಅವತ್ತು ನಾನು ಹಿಂದಿನ ದಿವಸ ಅದನ್ನೆಲ್ಲ ಹೇಳಿದೆ. ನಾವು ಪ್ರತಿನಿತ್ಯ ಗಾಯತ್ರಿ ಮಾಡೋರಲ್ಲ, ಎಲ್ಲ ಆಚರಣೆ ನಮ್ಮಲ್ಲಿಲ್ಲ. ನಾವು ಯಾವ ಕಾರಣದಿಂದಾಗಿ ನಮ್ಮ ಉಚಿತ ಮೇಲೆ ನೀವು ಹೊರಲಾಡಿದ್ರೆ ನಿಮ್ಮೆಲ್ಲ ರೋಗ ಪರಿಹಾರ ಆಗ್ತದೆ ಅಂತ ನಾವು ಏನು ಭರವಸೆ ಅವ್ರಿಗೆ ಕೊಡ್ಲಿಕ್ಕೆ ಸಾಧ್ಯ? ನಮಗೆ ಯಾವ ಕೆಲಸವನ್ನು ಮಾಡಿ ತೋರಿಸಲಿಕ್ಕೆ ಸಾಧ್ಯ ಇಲ್ವೋ ಅದನ್ನು ಬಿಟ್ಟು ಬಿಡೋದು ಒಳ್ಳೆಯದು. ಬಹಳ ಕಠೋರವಾಗಿ ಕಂಡ್ಕೋಬಾರದು ಅಂತ ಒಬ್ಬರು ಪಂಡಿತರ ಅದಕ್ಕೆ ಬಗ್ಗೆ ಅಭಿಪ್ರಾಯ ಹೇಳಿದರು. ಮನುಷ್ಯ ದೇಶ ಕಾಲೋಚಿತವಾದಂಥ ಧರ್ಮಗಳನ್ನು ಆಚರಣೆ ಮಾಡಬೇಕಂತ. ಈ ಕಾಲಕ್ಕೆ ಅದು ಉಚಿತ ಅಲ್ಲ ಅಂತ ಆದಮೇಲೆ ಅದನ್ನು ನಿಧಾನವಾಗಿ ಪರಿತ್ಯಾಗ ಮಾಡೋದು ಒಳ್ಳೆಯದು, ಪರ್ಯಾಯ ಮಾರ್ಗಗಳನ್ನು ಅನುಸರಣೆ ಮಾಡೋದು ಒಳ್ಳೆಯದು ಅಂತ ಅವ್ರದ್ದು ಒಂದು ಅಭಿಪ್ರಾಯ. ವಿವಾದಕ್ಕೆ ಒಳಗಾಗುವಂಥ ಅದಕ್ಕೆ ಏನು ಮಾಡಬೇಕು ಅಂತಂದರೆ ಕೇಳುವವರಿಗೂ ಹೇಳುವವರು ಎಲ್ಲರಿಗೂ ಕೂಡ ತಿಳಿ ಮನಸ್ಬೇಕು. ಅದು ಇತ್ಯಾಕೆ, ಮೂಲ ಶುರುವಾಗಿದ್ದ ಯಾಕೆ, ಅದಕ್ಕೆ ಕಾರಣ ಏನು, ಈಗ ಅದನ್ನು ಮಾಡೋದ್ರಿಂದ ಏನಾದರೂ ಫಲ ಇದೆಯೋ, ಫಲ ಇಲ್ಲ ಅಂತಂದ್ರೆ ಅದನ್ನು ಬಿಡೋದು ಒಳ್ಳೆಯದು. ಬಿಡೋದು ಒಳ್ಳೆಯದು ಅಂತ ಅನ್ನೋದನ್ನು ಭಾಳ ಸೂಕ್ಷ್ಮವಾಗಿ ಅವ್ರಿಗೆ ತಿಳಿಸ್ಬೇಕು. ಆ ಕೆಲಸವನ್ನು ಪಂಡಿತರಾದವರು, ಸನ್ಯಾಸಿಗಳಾದವರು, ಪೀಠಾಧಿಪತಿಗಳಾದವರು ಮಾಡಬೇಕು. ಅದು ಯಾವುದೇ ಪದ್ಧತಿ ಆಗಲಿ, ಅದು ಒಳ್ಳೆಯ ಪದ್ಧತಿ ಆಗಲಿ ಕೆಟ್ಟ ಪದ್ಧತಿ ಆಗಲಿ, ಸಮಾಜದಲ್ಲಿ ಬೇರೂರಿರುವಂಥ ಪದ್ಧತಿಗಳೇನಿವೆ ಅಷ್ಟು ಸುಲಭವಾಗಿ ಹೋಗುವಂಥವೂ ಅಲ್ಲ. ಅದಕ್ಕೆ ಅವ್ರ ಮನವೊಲಿಸಿ ಅದನ್ನು ಮಾಡಬೇಕು, ಮಧ್ಯಮ ಮಾರ್ಗ ಅನುಸರಣೆ ಮಾಡಬೇಕು ಅಂತ ಪೇಜಾವರ ಶ್ರೀಗಳು ಹೇಳಿದ್ದು ಈ ಅಭಿಪ್ರಾಯದಿಂದ. ಮಧ್ಯಮ ಮಾರ್ಗ ಅನುಸರಣೆ ಮಾಡಬೇಕು ಅಂತ. ಮತ್ತು ಇದು ಮಡೆ ಸ್ನಾನದ ಬಗ್ಗೆ, ಸುಬ್ರಹ್ಮಣ್ಯ ಕ್ಷೇತ್ರದ ಬಗ್ಗೆ ಇದೆಲ್ಲ ಮಹಿಮೆ ಇತ್ತು. ಆ ಸ್ವಯಂ ಸುಬ್ರಹ್ಮಣ್ಯ ಅವನು ಬ್ರಹ್ಮಚಾರಿ ಅಂತ ಕೆಲವು ಕಡೆ ಮಾಹಿತಿ ಇದೆ, ಮತ್ತು ಆತ ವಿವಾಹಿತನಾಗಿದ್ದ ಅಂತ ಇನ್ನು ಕೆಲವು ಕಡೆ ಮಾಹಿತಿ ಇದೆ. ಅವನನ್ನು ಸೇನಾಪತಿ ಅಂತ ಕರೀತಾರೆ. ಸೇನಾಪತಿ ಅಂದ್ರೆ ಏನಂತ, ದೇವಸೇನಾ ದೈತ್ಯಸೇನಾ ಅಂತ ಇಬ್ಬರು ಪುತ್ರಿಯರಿದ್ದರು, ಇಬ್ಬರು ಅಕ್ಕ ತಂಗಿಯರು. ಅವರು ದಕ್ಷ ಪ್ರಜಾಪತಿಯ ಮಕ್ಕಳು ಅಂತ ಹೀಗೆ ಮಾತಿದೆ. ಮಹಾಭಾರತದ ವನಪರ್ವದ ಒಂದು 223 ಒಂದು ಅಧ್ಯಾಯದಲ್ಲಿ 223, 224ನೇ ಶ್ಲೋಕದಲ್ಲಿ ಆ ದಕ್ಷ ಪುತ್ರಿಯಾದಂತಹ ದೇವಸೇನೆಯನ್ನ ಸ್ಕಂದ ಮದುವೆ ಆಗಿದ್ದ. ಆ ದೇವಸೇನೆಗೆ ಅಭಿಮಾನಿಯಾದಂಥ ಒಬ್ಬ ಸ್ತ್ರೀ, ಅವಳನ್ನ ಸ್ಕಂದ ಮದುವೆ ಆಗಿದ್ದ ಅಂತ ಹೀಗೆ ಅದರ ಮಾಹಿತಿ ಇದೆ. ಸ್ಕಂದನ ಪಾರ್ಶ್ವದ್ರ ಬಗ್ಗೆ, ರುದ್ರನಿಗೆ ಗಣಗಳು ಹೇಗಿದ್ದಾರೆ ಹಾಗೆ ಸ್ಕಂದನ ಪಾರ್ಶ್ವದ್ರ ಬಗ್ಗೆನೂ ಕೂಡ ಮಹಾಭಾರತದ ವನಪರ್ವದ 228ನೇ ಶ್ಲೋಕದಲ್ಲಿ, ಮತ್ತು ಸ್ಕಂದನ ನಾಮಗಳು, ಹೀಗೆಲ್ಲ ಅದರ ಮಾಹಿತಿಗಳನ್ನು ನಾವು ಗಮನಿಸ್ತೀವಿ. ಅದೆಲ್ಲ ಆ ಮಹಾಭಾರತದಲ್ಲಿ ಬಂದಂಥ ಮಹಿಮೆ ಇದೆ. ಹೀಗೆ ಮಡೆ ಸ್ನಾನ, ಆಮೇಲೆ ಸ್ಕಂದನ ಮಹಿಮೆ, ಸ್ಕಂದನ ನಾಮ ಇಲ್ಲೇನು ಉಲ್ಲೇಖ ಮಾಡ್ಕೊಂಡಿಲ್ಲ. ಅಂತೂ ಷಾಣ್ಮಾತುರ ಶಕ್ತಿಧರ ಕುಮಾರ ಕೌಂಚಧಾರಣ, ಷಾಣ್ಮಾತುರ 6 ಜನ ಆತನಿಗೆ ತಾಯಂದಿರಾದವರು. ಇವು ಮಹಾಭಾರತದಲ್ಲಿ ಬಂದ ನಾಮಗಳಲ್ಲ. ಇವು ಅಮರಕೋಶದ ಬಾಯ್ಪಾಟಿನಲ್ಲಿ ಬಂದ ಶ್ಲೋಕವನ್ನು ಹೇಳಿದಷ್ಟೇ. ಕಾರ್ತಿಕೇಯೋ ಮಹಾಸೇನ, ಕಾರ್ತಿಕೇಯ ಕೃತ್ತಿಕಾ ಸರಸ್ವತಿಯರ ಮಗನಾದ್ದರಿಂದ ಕಾರ್ತಿಕೇಯ, ಮಹಾಸೇನ ಸೇನಾಪತಿ ಆದ್ದರಿಂದ ಮಹಾಸೇನ ಅಂತ ಅವನಿಗೆ ಹೆಸರಿದೆ. ಷಾಣ್ಮಾತುರ 6 ತಾಯಂದಿರ ಮಗ ಆದ್ದರಿಂದ, ಶಕ್ತಿಧರ ಶಕ್ತಾಯುಧವನ್ನು ಕೈಯಲ್ಲಿ ಹಿಡ್ಕೊಂಡವನಾದ್ರಿಂದ,
ಕ್ರೌಂಚ ಧಾರಣ. ಕ್ರೌಂಚ ಪರ್ವತದಲ್ಲಿ ತಾರಕಾಸುರ ವಾಸ ಮಾಡ್ತಿದ್ದಾದ್ರಿಂದ ತಾರಕಾಸುರನನ್ನು ಕೊಲ್ಲೋ ಸಂದರ್ಭದಲ್ಲಿ ಕ್ರೌಂಚ ಪರ್ವತವನ್ನು ಧ್ವಂಸ ಮಾಡಿದ. ಅದಕ್ಕಾಗಿ ಕ್ರೌಂಚ ಧಾರಣ ಅಂತ ಅವನಿಗೆ ಅವನ ಹೆಸರು ಕೂಡ ಇದೆ. ಹೀಗೆ ಕೆಲವು ಹೆಸರು ಬೇಕಾದರೆ ಮಹಾಭಾರತದಲ್ಲಿ ಅಲ್ಲಿ ಬಂದದ್ದು ನಾಮಗಳನ್ನು ಆಮೇಲೆ ಒಂದು ಸರಿ ಹೇಳ್ತೇನೆ. ಹೀಗೆ ಅದನ್ನೆಲ್ಲ ಹೇಳೋದೊಂದು ಬಾಕಿ ಉಳಿದಿತ್ತು. ಅದಕ್ಕಾಗಿ ಇವತ್ತಿನ ದಿವಸ ಅದನ್ನೆಲ್ಲ ಹೇಳಿ ಮುಗಿಸಿದೆ.